ನಮಸ್ಕಾರ ವೀಕ್ಷಕರೇ. ಬಂಗಾಳದ ದೊಡ್ಡ ವಿಕ್ಟರಿ ಹಾಗೂ 2024ರ ನಂತರ ಹಲವು ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವನ್ನ ಕಂಡು 2029ಕ್ಕೆ ಪಕ್ಕಾ ಬಿಜೆಪಿಯೇ ಬರೋದು ಅಥವಾ ಮೋದಿ ಮತ್ತೊಮ್ಮೆ ಪಿಎಂ ಅನ್ನೋ ರೀತಿಯ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ವಾಸ್ತವ ಬೇರೆ ರೀತಿಯಲ್ಲಿದೆ. ಅದು 2029ರ ಎಲೆಕ್ಷನ್ ಅನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಅದು ಸುಲಭ ಇಲ್ಲ ಅನ್ನೋದು. ಹಾಗಿದ್ರೆ ಮುಂದಿನ ಸರ್ಕಾರ ಕಾಂಗ್ರೆಸ್ನದ್ದ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಮತ್ತೇನು ಅನ್ನೋದನ್ನ ತಿಳಿಯೋ ಮುನ್ನ ಮುಂದಿನ ವರ್ಷಗಳಲ್ಲಿ ಇರೋ ಅತ್ಯಂತ ಪ್ರಮುಖ ಹಾಗೂ ಗೇಮ್ ಚೇಂಜಿಂಗ್ ಎನ್ನಿಸಿಕೊಳ್ಳೋ ವಿಧಾನಸಭಾ ಚುನಾವಣೆಗಳ ಕಡೆಗೆ ನೋಡ್ಬೇಕಾಗತ್ತೆ. ಅಲ್ಲಿನ ರಿಸಲ್ಟ್ ನ್ಯಾಷನಲ್ ಪಾಲಿಟಿಕ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಭಾರತೀಯರು ಆಲ್ಟರ್ನೇಟಿವ್ ಬಯಸಿ ನಿರ್ಧಾರವನ್ನ ಕೈಗೊಂಡ್ರೆ ಆಗ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಹಾಗೂ ಅದರ ಪರಿಣಾಮ ಹೇಗಿರುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಈ ಓವರ್ ಕಾನ್ಫಿಡೆನ್ಸ್ ಅನ್ನೋದು ರಾಜಕೀಯದಲ್ಲಿ ಯಾವತ್ತೂ ವರ್ಕೌಟ್ ಆಗೋದಿಲ್ಲ. ಅದರಲ್ಲೂ 2024 ಪ್ರಧಾನಿ ಮೋದಿ ನೇತೃತ್ವದ ಬಿಜೆಪಿಗೆ ಯಾವತ್ತೂ ಮರೆಯಲಾರದ ರಿಸಲ್ಟ್ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಮುಳುಗಿ ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿಯನ್ನ ಮೇಲೆತ್ತಿ ದಡದ ಮೇಲೆ ಮಲಗಿಸಿ ಪ್ರಥಮ ಚಿಕಿತ್ಸೆಯನ್ನ ಕೊಟ್ಟು ಪ್ರಜ್ಞೆಯನ್ನ ವಾಪಸ್ ತರಿಸಿ ಮೊದಲು ಆತ ಮನೆ ಸೇರಿಸಿಕೊಳ್ಳಲಿ ಅಂತ ಬಸ್ಸೋ ಲಾರಿನೋ ಹತ್ತಿಸಿ ಕಳಿಸಿದ ಬಳಿಕ ನಾ ಬಂದ ಬಸ್ಸು ತಡವಾಗಿ ಬಂತು, ಲಾರಿಯಲ್ಲಿ ಕೂರೋದಕ್ಕೆ ಸರಿ ಜಾಗ ಇರಲಿಲ್ಲ, ಇದು ಭಾರಿ ನಿರ್ಲಕ್ಷ್ಯ ಅಂತ ದೂರುವ ಮನಸ್ಥಿತಿಗಳು ಭಾರತದಲ್ಲಿ ಎಷ್ಟಿವೆ ಅನ್ನೋದು ನಿಮಗೆ ಗೊತ್ತಿದೆ. ಇಂಥ 140 ಕೋಟಿ ಮನಸ್ಥಿತಿಗಳನ್ನ ಒಗ್ಗೂಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ ಗೆಲ್ತಾ ಇರೋ ಬಿಜೆಪಿಗೆ 2029ರ ಗೆಲುವು ಪಕ್ಕಾ ಒನ್ ಸೈಡೆಡ್ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಮೊದಲಿಗೆ ಸ್ಟೇಟ್ ಎಲೆಕ್ಷನ್ಗಳ ಆಯಾಮದಿಂದ ನೋಡ್ತಾ ಬರೋದಾದ್ರೆ 2024ರ ಬಳಿಕ ಬಿಜೆಪಿ ಪರ್ಫಾರ್ಮೆನ್ಸ್ ದೊಡ್ಡ ಮಟ್ಟದಲ್ಲಿದೆ. ಸೂಪರ್ ಸ್ಟ್ರಾಂಗ್ ಅಂತ ಪರಿಗಣಿಸೋ ರೀತಿಯಲ್ಲೂ ಇದೆ. ನೆಗೆಟಿವ್ ಇಂಪ್ರೆಷನ್ ಇದ್ದ ಹರಿಯಾಣದಲ್ಲಿ ಮತ್ತೆ ಬಹುಮತ, ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಸ್ಟ್ರಾಂಗ್ ಕಂಬ್ಯಾಕ್, ಮುಂಬೈನಂತ ಮಹಾನಗರಿಯನ್ನು ಹೊಂದಿರೋ ಮಹಾರಾಷ್ಟ್ರದಲ್ಲಂತೂ ಮೈತ್ರಿ ಎಷ್ಟು ಗಟ್ಟಿ ಹಾಗೂ ಯಾವ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡ್ತು. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರೂ ಉದ್ಧವ್ ಠಾಕ್ರೆ ತಮ್ಮದೇ ಮಿತ್ರರ ಮುಂದೆ ಮಂಡಿಯೂರಿದ್ದು, 20 ವರ್ಷಗಳಿಂದ ಬಿಹಾರದಲ್ಲಿ ಎನ್ಡಿಎ ಅಧಿಕಾರ ಇದ್ರೂ ಮತ್ತೊಮ್ಮೆ ಸುನಾಮಿಯಂತಹ ಗೆಲುವಿನ ಮೂಲಕ ಕಂಬ್ಯಾಕ್ ಮಾಡಿದ್ದು, ಅಲ್ಲದೆ ಮೊದಲ ಬಾರಿಗೆ ಬಿಜೆಪಿ ಸಿಎಂ ಅಧಿಕಾರ ಹಿಡಿದಿರೋದು, ಅದರ ಬೆನ್ನಲ್ಲೇ ಬಂಗಾಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಮಲ ಅರಳಿಸಿರೋದು, ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್. 2029ರ ಎಲೆಕ್ಷನ್ ನಲ್ಲೂ ಇದೂ ಕೂಡ ಇಂಪ್ಯಾಕ್ಟ್ ಮಾಡಬಹುದು. ಆದ್ರೆ ಇವೆಲ್ಲದರ ಇಂಪ್ಯಾಕ್ಟ್ ಅಬ್ಬಬ್ಬ ಅಂದ್ರೆ 20% ಅನ್ನೋದು ಈಗ ಮುಖ್ಯ ವಿಚಾರ. ಹಾಗಿದ್ರೆ 2029ರಲ್ಲಿ ಬಿಜೆಪಿ ಮತ್ತೆ ಸುನಾಮಿ ಎಬ್ಬಿಸೋದಕ್ಕೆ ದಾರಿ ಯಾವುದು ಅಂತ ನೋಡಿದ್ರೆ, ಮೊದಲನೆಯದು 2027ರ ಯುಪಿ ಎಲೆಕ್ಷನ್ ನಲ್ಲಿ ಗೆಲ್ಲೋದು. ಉತ್ತರ ಪ್ರದೇಶದ ಈಗಿನ ಪರಿಸ್ಥಿತಿ ಹೇಗಿದೆ, ತಯಾರಿ ಹೇಗೆ ನಡೆದಿದೆ ಅನ್ನೋದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ವಿ. ಯಾರಾದ್ರೂ ಅದನ್ನ ಇನ್ನೂ ನೋಡಿಲ್ಲ ಅಂದ್ರೆ ನೋಡಿ, ಆಗ ಈ ಎಪಿಸೋಡ್ ನ ವಿಷಯಗಳ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಕ್ಕಂತಾಗುತ್ತೆ. ಯಾಕೆ ಯುಪಿ ಮುಖ್ಯವಾಗುತ್ತೆ ಅನ್ನೋದನ್ನ ನೋಡಿದ್ರೆ, ಅದು ಉತ್ತರ ಪ್ರದೇಶದ ಗಾತ್ರ. ಲೋಕಸಭೆಯ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳೋ ಉತ್ತರ ಪ್ರದೇಶದಲ್ಲಿ 80 ಲೋಕಸಭಾ ಸೀಟ್ಗಳಿವೆ. ಏನು ಡಿಲಿಮಿಟೇಷನ್ ಆಯ್ತು ಅಂದ್ರೂ ಕೂಡ ಭಾರತದಲ್ಲಿ ಟೇಬಲ್ ಟಾಪರ್ ಆಗೋದು ಉತ್ತರ ಪ್ರದೇಶವೇ. ಅದರಿಂದ ಅಲ್ಲಿ ಹೆಚ್ಚಿನ ಸ್ಕೋರ್ ಮಾಡಿದ್ರೆ ಉಳಿದ ರಾಜ್ಯಗಳನ್ನ ಬ್ಯಾಲೆನ್ಸ್ ಮಾಡೋದು ಸುಲಭ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ಬಿಜೆಪಿ ಅಧಿಕಾರ ಇದ್ರೂ 2024ರ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಿತ್ತು. ಅದನ್ನ ಮರುಕಳಿಸೋದಕ್ಕೆ ಬಿಡದ ಹಾಗೆ ಸ್ಟ್ರಾಟಜಿ ಮಾಡೋದು ಬಿಜೆಪಿಗೆ ಇರೋ ದೊಡ್ಡ ಸವಾಲ್. ಯಾಕಂದ್ರೆ ಬಹುತೇಕ ರಾಜ್ಯಗಳ ಜನರು ವಿಧಾನಸಭೆಯಲ್ಲಿ ಒಂದು ರೀತಿ ಹಾಗೂ ಲೋಕಸಭೆಯಲ್ಲಿ ಒಂದು ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸದ್ಯದ ಟ್ರೆಂಡ್ ನಲ್ಲಿ ಸೆಂಟ್ರಲ್ ಅಂತ ಬಂದಾಗ ಹೆಚ್ಚಿನವರು ಮೋದಿ ಅಥವಾ ಬಿಜೆಪಿಗೆ ಜೈ ಅಂತಾರೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಅದು ಉಲ್ಟಾ ಆಗಿತ್ತು. ಅದಕ್ಕೆ ಸಾಕಷ್ಟು ಕಾರಣಗಳು ಹಾಗೂ ವಿಮರ್ಶೆಗಳು, ಮಾಡಿಕೊಂಡ ತಪ್ಪುಗಳು ಎಲ್ಲವೂ ಬೆಳಕಿಗೆ ಬಂದಿದ್ವು. ಅದರಿಂದ ಹೊರಬರೋದಕ್ಕೂ ಮುನ್ನ 2027ರ ಎಲೆಕ್ಷನ್ ನಲ್ಲಿ ಮತ್ತೆ ಗೆದ್ದು ಕಂಬ್ಯಾಕ್ ಮಾಡೋ ಅಗತ್ಯತೆ ಇದೆ. 3ನೇ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ಅಲ್ಲೇ ದೊಡ್ಡ ಪಾಸಿಟಿವ್ ವೇವ್ ಶುರು ಆಗಿಬಿಡುತ್ತೆ. ನಂತರದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಲೋಕಸಭಾ ಅಖಾಡದಲ್ಲಿ ಇಳಿಯಬಹುದು. ಆದ್ರೆ ಅಲ್ಲೇ ಸೋಲಾಯ್ತು ಅಂದ್ರೆ ಸೋಲಿನ ಬಗ್ಗೆ ಸಾಕಷ್ಟು ವಿಮರ್ಶೆಗಳು ಹುಟ್ಟಿಕೊಳ್ಳುತ್ತವೆ. 2029ರ ಪ್ರಚಾರಕ್ಕೆ ಹೋಗೋದಕ್ಕೆ ಹಾದಿ ಸುಗಮವಾಗಿ ಇರೋದಿಲ್ಲ. ಅದರಿಂದ ಯುಪಿಯ ಗೆಲುವು ಮೊದಲ ದೊಡ್ಡ ಸವಾಲಾಗಿದೆ. ಅಂದಹಾಗೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಟೂ ವೇ ಪೈಪೋಟಿ ಇರೋದಿಲ್ಲ, ಬದಲಾಗಿ ತ್ರಿಕೋನ ಸ್ಪರ್ಧೆ ಸಾಧ್ಯತೆ ದಟ್ಟವಾಗಿದೆ. ಒಂದು ಕಾಲದಲ್ಲಿ ದೊಡ್ಡ ರಾಜ್ಯದ ಸಿಎಂ ಆಗಿ ಪ್ರಭಾವ ತೋರಿ ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯದಿಂದ ಸ್ವಲ್ಪ ದೂರಾಗಿದ್ದ ಮಾಯಾವತಿ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಮಾಯಾವತಿ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷದ ಕಟ್ಟರ್ ವಿರೋಧಿ ಅನ್ನೋದನ್ನ ಆಲ್ರೆಡಿ ಹೇಳ್ಕೊಂಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತೀವಿ ಅನ್ನೋದನ್ನು ಕೂಡ ಎಲ್ಲೂ ಅವರು ಹೇಳಿಲ್ಲ. ಆದ್ರಿಂದ ಬಹುತೇಕ ಇದು 3 ವೇ ಪೈಪೋಟಿ ಆಗಿರೋ ಸಾಧ್ಯತೆ ಇದೆ.
ಮಾಯಾವತಿ ಅಖಾಡಕ್ಕೆ ಬಂದ್ರೆ ಅದರಿಂದ ದೊಡ್ಡ ಹೊಡೆತ ಬೀಳೋದು ಅಖಿಲೇಶ್ಗೆ. ಯಾಕಂದ್ರೆ ದಲಿತ ಹಾಗೂ ಹಿಂದುಳಿದ ವೋಟ್ಗಳೆಲ್ಲ ಕಂಪ್ಲೀಟ್ ಆಗಿ ಮಾಯಾವತಿ ಕಡೆಗೆ ಹೋಗುತ್ತೆ. ಆಗ ಅಲ್ಪಸಂಖ್ಯಾತರು 100% ಅಖಿಲೇಶ್ ರನ್ನ ಬೆಂಬಲಿಸಿದ್ರು ದಡ ಸೇರೋದು ಕಷ್ಟವಾಗುತ್ತೆ. ಈ ಹೊತ್ತಲ್ಲಿ ಒಂದು ವೇಳೆ ಯೋಗಿ ಎಡವಿದ್ರು ಮಾಯಾವತಿ ಬೆಂಬಲವನ್ನ ಪಡೆಯೋದಕ್ಕೆ ಒಂದು ಅವಕಾಶ ಇರುತ್ತೆ. ಇದು MP ಎಲೆಕ್ಷನ್ ನಲ್ಲೂ ಕೂಡ ವರವಾಗುತ್ತೆ. ಇನ್ನು 2028ರಲ್ಲಿ ರಾಜಸ್ಥಾನವನ್ನ ಗೆಲ್ಲೋದು ಕೂಡ ಬಿಜೆಪಿಗೆ ಅಷ್ಟೇ ದೊಡ್ಡ ಸವಾಲಿನ ವಿಚಾರ ಆಗುತ್ತೆ. ರಾಜಸ್ಥಾನವನ್ನ ಯಾವ್ದಾದ್ರೂ ಒಂದು ರಾಜ್ಯಕ್ಕೆ ಹೋಲಿಕೆ ಮಾಡಬಹುದು ಅಂತ ಅಂದ್ರೆ ಒಂದು ಕಾಲದ ತಮಿಳುನಾಡಿಗೆ ಹೋಲಿಸಬಹುದಿತ್ತು. ಯಾಕಂದ್ರೆ 1993ರಿಂದ ಇಲ್ಲಿಯ ತನಕ ರಾಜಸ್ಥಾನದಲ್ಲಿ ಯಾವ ಪಕ್ಷವೂ ಸತತ 2 ಬಾರಿ ಗೆಲುವನ್ನ ಕಂಡಿಲ್ಲ. ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷಗಳ ನಡುವೆ ಈ ಆಟ ನಡೀತಾ ಇತ್ತು. ಆದ್ರೆ ಈಗ ಅದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ರಾಜಸ್ಥಾನದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಈ ಆಟ ಮುಂದುವರೆದುಕೊಂಡು ಬಂದಿದೆ. ರೀಸೆಂಟ್ ಎಲೆಕ್ಷನ್ ನೋಡಿದರೆ 2023ರಿಂದ ಅಲ್ಲಿರೋದು ಬಿಜೆಪಿ ಸರ್ಕಾರ. ಆದ್ರೆ ಬಿಜೆಪಿಯನ್ನ ಬಹುಮತ ಕೊಟ್ಟು ಗೆಲ್ಲಿಸಿದ್ದ ಅದೇ ಜನರೇ 2024ರಲ್ಲಿ ಬಿಜೆಪಿಗೆ ಕೈ ಎತ್ತಿದ್ರು. 25 ಲೋಕಸಭಾ ಸೀಟ್ಗಳ ಪೈಕಿ ಬಿಜೆಪಿ ಗೆದ್ದಿದ್ದು ಕೇವಲ 14 ಸೀಟ್ಗಳನ್ನ ಮಾತ್ರ. ಆದ್ರೆ ಅದರ ಹಿಂದಿನ ಎಲೆಕ್ಷನ್ ನಲ್ಲಿ ಔಟ್ ಆಫ್ ಔಟ್ ಬಾರಿಸಿತು. ಹೀಗೆ ಜನರು ತಮ್ಮದೇ ಒಂದು ಫಾರ್ಮುಲಾವನ್ನ ಬೆಳೆಸ್ಕೊಂಡಿದ್ದಾರೆ. ಈ ಲೆಕ್ಕದಲ್ಲಿ ನೋಡಿದ್ರೆ 2028ರ ಎಲೆಕ್ಷನ್ ನಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು. ಆದ್ರೆ ಇದು ಸಾಧ್ಯನಾ ಅಂತ ನೋಡಿದ್ರೆ 2 ರೀತಿಯ ಚರ್ಚೆ ನಡೆಯುತ್ತೆ. ಒಂದು, ಬಿಜೆಪಿ ಈ ಬಾರಿ ಸಿಎಂ ಕ್ಯಾಂಡಿಡೇಟ್ ಚೇಂಜ್ ಮಾಡುವ ಮೂಲಕ ಮಾಜಿ ಸಿಎಂ ಮೇಲೆ ಇದ್ದ ಅಸಮಾಧಾನದಿಂದ ಆಚೆ ಬರೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇದೆ. ಸೀನಿಯರ್ ಲೀಡರ್ ಅಶೋಕ್ ಗೆಹ್ಲೋಟ್ ಯಾವುದೇ ಕಾರಣಕ್ಕೂ ಸಿಎಂ ಪಟ್ಟ ಬಿಟ್ಟು ಕೊಡೋದಕ್ಕೆ ರೆಡಿ ಇಲ್ಲ. ಇನ್ನೊಂದು ದಿಕ್ಕಲ್ಲಿ ಉನ್ನತ ಹುದ್ದೆಗಾಗಿ ಕಾಯ್ತಾ ಇರೋ ಸಚಿನ್ ಪೈಲಟ್ ಕರ್ನಾಟಕದ DK ಶಿವಕುಮಾರ್ ರೀತಿ ಆಗಿದ್ದಾರೆ. ಸಚಿನ್ ಪೈಲಟ್ ಯುವ ರಾಜಕಾರಣಿ ಎನ್ನಿಸ್ಕೊಂಡಿರೋದ್ರಿಂದ ತೀರಾ ಪ್ರಯಾರಿಟಿ ಕೊಟ್ಟರು ಕಾಂಗ್ರೆಸ್ ಹೈಕಮಾಂಡ್ಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಶುರುವಾಗುತ್ತೆ. ಹಾಗಂತ ಈ ಸಮಸ್ಯೆ ಬಗೆಹರಿಸದೆ ರೆಬೆಲ್ ಆಗೋದಕ್ಕೆ ಅವಕಾಶ ಕೊಟ್ರೆ ಚುನಾವಣೆ ಹೊತ್ತಲ್ಲಿ ಹಿನ್ನಡೆ ಆಗೇ ಆಗತ್ತೆ. ಒಂದು ವೇಳೆ ದಶಕಗಳ ಬಳಿಕ ಬಿಜೆಪಿ ಸತತ 2 ಬಾರಿ ಗೆದ್ದು ಬಿಟ್ರು ಅಂದ್ರೆ ಅದು ರಾಜಕೀಯ ಟ್ರೆಂಡ್ ಬದಲಾಗ್ತಾ ಇರೋದರ ಸಿಗ್ನಲ್ ಕೊಡುತ್ತೆ. ಅದು ಅಲ್ಲದೆ 2028ರಲ್ಲಿ ನಡೆಯೋ ಚುನಾವಣೆಗಳು 2029ರಲ್ಲಿ ದೊಡ್ಡ ಪ್ರಭಾವ ಬೀರೋದಕ್ಕೆ ಗ್ಯಾಪ್ ಕಡಿಮೆ ಇರೋದು ಕೂಡ ಒಂದು ಕಾರಣ. ಕರ್ನಾಟಕದಲ್ಲೂ ಕೂಡ ಅದೇ ಹೊತ್ತಲ್ಲಿ ಎಲೆಕ್ಷನ್ ಇರೋದ್ರಿಂದ ಇಲ್ಲೂ ರಿಸಲ್ಟ್ ಏರುಪೇರಾಗುವ ಸಾಧ್ಯತೆಯನ್ನ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಆದ್ರೆ ಇಷ್ಟು ವರ್ಷಗಳಲ್ಲಿ ರಾಜಸ್ಥಾನವನ್ನ ಅಧ್ಯಯನ ಮಾಡಿ ಮೊದಲ ಬಾರಿಗೆ ಎಕ್ಸ್ಪೆರಿಮೆಂಟ್ ಮಾಡಿರೋ ಬಿಜೆಪಿ ವಿಧಾನಸಭೆಯಲ್ಲಿ ಗೆದ್ದುಕೊಂಡು ಬಂದ್ರೆ ಈ ಬಾರಿ ಲೋಕಸಭೆಯಲ್ಲೂ ಟ್ರೆಂಡ್ ಬದಲಿಸೋ ಕೆಲಸವನ್ನ ನಿರೀಕ್ಷಿಸಬಹುದು. ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನ ಸೇರಿ ಬಿಜೆಪಿ ಸುಮಾರು 90 ಸೀಟ್ ಗೆದ್ದ ಇತಿಹಾಸ ಇದೆ. ಅದನ್ನ ರಿಪೀಟ್ ಮಾಡೋದು ಅಥವಾ 80 ಸೀಟ್ ಸರಾಸರಿಯಲ್ಲಿ ಪಡೆದ್ರು ಅಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಡುತ್ತೆ. ಒಂದು ವೇಳೆ ಎಲ್ಲವೂ ಉಲ್ಟಾ ಆಯ್ತು, 2024ಕ್ಕಿಂತಲೂ ಕಡಿಮೆ ಸೀಟ್ ನಿರೀಕ್ಷಿಸಬಹುದಾ ಅನ್ನೋ ಪ್ರಶ್ನೆ ಎತ್ತಿದ್ರೆ ಸದ್ಯದ ಟ್ರೆಂಡ್ ಪ್ರಕಾರ ಅದು ಸಾಧ್ಯವಿಲ್ಲ. ಯಾಕಂದ್ರೆ ಆ ಹೊತ್ತಿಗೆ ಎಲ್ಲಾ ರಾಜ್ಯಗಳ SIR ಮುಗಿದಿರುತ್ತೆ. ಬಂಗಾಳದಂತ ರಾಜ್ಯಗಳು ಬಿಜೆಪಿಯ ಭದ್ರಕೋಟೆಯಾಗಿ ಬದಲಾಗಿರೋದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಸದ್ಯದ ಮಟ್ಟಿಗೆ UP ಹಾಗೂ ರಾಜಸ್ಥಾನವನ್ನ ಬಲಪಡಿಸಿಕೊಂಡ್ರೆ 2024ಕ್ಕಿಂತಲೂ ಬೆಟರ್ ಪರ್ಫಾರ್ಮೆನ್ಸ್ ನೀಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಒಂದು ವೇಳೆ ಇದೆಲ್ಲವೂ ಸಾಧ್ಯವಾಗದೆ ಅತಂತ್ರ ಆದ್ರೂ ಮೈತ್ರಿ ಮೂಲಕ ಸರ್ಕಾರ ನಡೆಸೋ ಅವಕಾಶ ಬೇರೆಯವರಿಗೆ ಸಿಗಬಹುದೇ ಹೊರತು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರೋ ಸಾಧ್ಯತೆ ಕಡಿಮೆ ಎನ್ನಲಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.